ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಅಧಿಕಾರದ ಅಹಂ ಹೆಚ್ಚಾಗಿದೆ. ಅವರ ಅಟ್ಟಹಾಸ ಮಿತಿ ಮೀರಿದೆ. ಆ ಕಾರಣದಿಂದಲೇ ಈ ರೀತಿ ಜನರ ಪ್ರಾಣಮಾನಗಳ ಜೊತೆಯಲ್ಲಿ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾಕೆ ಅವರು ಸಚಿನ್ನ ಉಳಿಸಲಿಲ್ಲ? ಆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಾವದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೇಲೆ 2 ಗಂಟೆಗೆ ಹೋದ್ವಿ. ಆಗಿಂದ ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರ ಬಂದಿತ್ತೋ, ಎಕ್ಸಾಮ್ಗೆ ಕುತ್ಕೊಂಡು ಓದ್ತಾರಲ್ಲ, ಆ ರೀತಿ ಓದ್ತಾ ಕೂರುತ್ತಿದ್ರೆ ಹೊರತು ಅದಕ್ಕೆ ಸೊಲ್ಯೂಷನ್ ಹುಡುಕಲಿಲ್ಲ. ಇವರೇನು ಎಕ್ಸಾಮ್ ಬರೀಬೇಕಾಗಿತ್ತು? ಅದನ್ನು ನೋಡಿ. ಯಾಕೆ ಅವರು FIR ಮಾಡಿಲ್ಲ ಅನ್ನೋದು ಇಲ್ಲಿ ತಿಳ್ಕೋಬೇಕು ನಾವು. ಅದು ಓದಿದ ಮೇಲೆ ಗೊತ್ತಾಯಿತು ಅದರ ಸಾಂದ್ರತೆ ಎಷ್ಟಿದೆ ಇದರಲ್ಲಿ. ಅರ್ಥ ಒಂದು, ಸುಪಾರಿ ಕಿಲ್ಲರ್ಗಳ ಹೆಸರು ಬಂತು, ಒಬ್ಬ ಶಾಸಕರು, ಸ್ವಾಮೀಜಿ ಮತ್ತೆ ಮುಖಂಡರ ಹೆಸರು ಬಂತು. ಇದೆಲ್ಲಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರ ಹೆಸರು ಬಂತು. ಇದೇನಾದರೂ ನಾವು ಕೈ ಹಾಕಿದ್ರೆ ನಮಗೆ ತೊಂದರೆ ಆಗ್ತದೆ ಅನ್ನೋ ಕಾರಣ ಇಟ್ಕೊಂಡು ಇವರು ಕೇಸನ್ನು ಫೈಲ್ ಮಾಡಲಿಲ್ಲ, FIR ಮಾಡಲಿಲ್ಲ, ಕೇಸು ತಗೊಳ್ಳಿಲ್ಲ. ಗಾಂಧಿಗಂಜಿಂದ ಬೇರೆ ಕಡೆಗೆ ಓಡಿಸಿದ್ರು. ಇವರು ಅಲ್ಲಿಗೆ ಹೋದ್ರೆ ಅವರು ಇನ್ನೂ ಇವ್ರನ್ನ ಗದಿರಿಸಿ ಅಲ್ಲಿಂದ ಮತ್ತೆ ವಾಪಸ್ ಕಳಿಸಿದ್ರು. ಅಂದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸುತ್ತಾಡಿಸಿದ್ರೆ ಹೊರತು ಅವರು ಮನಸ್ಸು ಮಾಡಿದರೆ ಸಚಿನ್ನ ಉಳಿಸ್ಬೋದಾಗಿತ್ತು. ಇಷ್ಟೆಲ್ಲ ಗೊತ್ತಿದ್ರು ಅವರು ಮಾಡಲಿಲ್ಲ. ಯಾಕೆ ಅಂತಂದರೆ ಈ ಕಾರಣಗಳಿಂದ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವರು ಇದಕ್ಕಿಲ್ಲೇ ತೆರೆ ಎಳಿಬೇಕಾ? ಇದು ವ್ಯಾಪಿಸಬಾರದು ಅನ್ನೋದಾದ್ರೆ ಈ ಕೇಸು ತಕ್ಷಣ CBIಗೆ ಕೊಡಬೇಕು. ಇಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ಬೆಂಕಿ ಎತ್ಕೊಳ್ತದೆ. ಇದರಿಂದ ನಾವು ಸುಮ್ಮನೆ ಬಿಡೋದಿಲ್ಲ. ಜನರ ಪ್ರಾಣಮಾನಗಳ ಈ ರೀತಿ ಹೋರಾಟ ಮಾಡ್ತಕ್ಕಂಥ ಜನರ ಪರವಾಗಿ ನಾವು ನಿಲ್ಲಿಲ್ಲ ಅಂದರೆ ದೇವರು ನಮ್ಮನ್ನು ಮೆಚ್ಚೋದಿಲ್ಲ. ಆದ್ದರಿಂದಲೇ ಇವತ್ತು ಅಧ್ಯಕ್ಷರು ದೆಹಲಿಯಲ್ಲಿದ್ದರು. ತಕ್ಷಣ ನಾವು ಹೋಗಬೇಕು, ಆ ಕುಟುಂಬಕ್ಕೆ ನಾವು ಧೈರ್ಯ ತುಂಬಬೇಕು ಅನ್ನೋ ಕಾರಣದಿಂದ ಅಲ್ಲಿಂದ ಬಂದರು. ನಾವು ರವಿಕುಮಾರ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೇವೆ. ಇದು ಬೆಳೆದರೂ ಬೆಳೀಲಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಭಾವನೆಯಲ್ಲೇ ಅವರಿದ್ದರೆ ಆಗಲಿ, ಅದು ಏನು ಬೇಕಾದರೂ ಆಗಲಿ, ನಾವು ಕೂಡ ಸಿದ್ಧವಾಗಿದ್ದೇವೆ. ಜನರ ಪರವಾಗಿ ನಾವು ನಿಲ್ಲಬೇಕಾಗಿದೆ. ಇವರಿಗೆ ಜನರ ಪ್ರಾಣಮಾನ ಅದು ಅವಶ್ಯಕತೆ ಇವರಿಗಿಲ್ಲ. ಯಾಕೆಂತಂದರೆ ಇವರಿಗೆ ಬರೀ ಲೂಟ್ ಮಾಡಬೇಕು, ಯಾರ್ಯಾರನ್ನ ಜೊತೆಯಲ್ಲಿಟ್ಕೊಂಡು ಏನೇನು ದಂಧೆಗಳು ಮಾಡಬೇಕು ಅದೇ ಮುಖ್ಯ ಆಗಿದೆ ಅವರಿಗೆ. ಒಂದು ಸಮಯ ನಾವು ಹೇಳ್ತಕ್ಕಂಥದ್ದು, ಇಲ್ಲಿ ಬಂದು ಧಮಕಿ ಹಾಕಿ ಹೋಗ್ಬೇಕಂತಂತಂದರೆ ಇದಕ್ಕೆ ಧೈರ್ಯ ಯಾರ್ದು? ಹಿಂದ್ಗಡೆ ರಾಜು ಕಪ್ಪನೂರು. ಆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಮಗೆ ಯಾರ ಪ್ರಾಣ ಮುಖ್ಯ ಅಲ್ಲ, ನಮಗೆ ದುಡ್ಡು ಮುಖ್ಯ ಅಂತ ಹೇಳ್ತಾರಂತೆ ಅವ್ರ ಮುಂದೆ. ನಮಗೆ ಪ್ರಾಣ ಮುಖ್ಯ ಇಲ್ಲ, ನೀವು ಅದೆಲ್ಲ ಎದುರ್ಕೋಬೇಡಿ, ನಾವು ಯಾರನ್ನು ಬೇಕಾದ್ರೂ ಮುಗಿಸ್ತೇವೆ, ಬಟ್ ನಮಗೆ ದುಡ್ಡಿಡ್ರಿ ಇಲ್ಲಿ ಅಂತ. ಇದು ತಂದೆ ಹುಷಾರಿಲ್ಲ, ಅವ್ರ ಮುಂದೆ ಮಾತಾಡಬಾರ್ದು ಅಂತಂದ್ರೆ ನೀವೆಲ್ಲ ಹೆಣ್ಣು ಮಕ್ಕಳು ಸೇರಿ ಕಲೆಕ್ಷನ್ ಮಾಡ್ಕೊಂಬಂದು ಕೊಡ್ರಿ ನಮಗೆ ಅಂತ ಹೇಳ್ತಾರೆ. ಇದಾ ಮಾನವೀಯತೆ ಇದು? ಆದ್ರಿಂದ ತಕ್ಷಣ ಪ್ರಿಯಾಂಕ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು ಡೆತ್ ನೋಟಲ್ಲಿ ಇದ್ದಾರೆ. ಸುಪಾರಿ ಕೊಟ್ಟಿರೋದು ಯಾರ್ಯಾರನ್ನ ಮುಗಿಸ್ಲಿಕ್ಕೆ ಸುಪಾರಿ ಕೊಡ್ತಿದ್ದೀರಿ? ಅಂದರೆ ಮೊನ್ನೆ ಸಚಿವರು ಕೆಲಸ ಮಾಡ್ರಿ ಅಂತಂದರೆ ಸುಪಾರಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರಿ ಸಚಿವರೇ. ಬಹುಶಃ ಇವತ್ತಿಂದ ನೀವು ಪ್ರಿಯಾಂಕ ಖರ್ಗೆ ಅಲ್ಲ, ಇನ್ನು ಮುಂದೆ ನೀವು ಸುಪಾರಿಗೆ ಪ್ರಿಯಾಂಕ ನೀವು ಇನ್ನು ಮೇಲೆ ಮಾಡ್ರಿ. ನೀವು ನೋಡೋಣ ಯಾರ್ಯಾರನ್ನ ಸುಪಾರಿ ಕೊಟ್ಟು ಮುಗಿಸೋಕ್ಕಾಗುತ್ತೋ ಅದನ್ನು ನೋಡೋಣ. ನಾನು ಇವತ್ತು ಮಾನ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ರವಿಕುಮಾರ್ ಅವರು, ಸ್ಥಳೀಯ ಶಾಸಕರು, ಇವತ್ತು ನೋಡಿ ನಮ್ಮ ಶಾಸಕರು ಇಲ್ಲೇ ಕುಳಿತಿದ್ದಾರೆ, ಇವರು ಸುಪಾರಿ ಅಂತೆ ಇವರಿಗೆ, ಇಲ್ಲಿ ಜಿಲ್ಲಾಧ್ಯಕ್ಷರಿಗೂ ಸುಪಾರಿ ಅಂತೆ. ಚಂದು ಪಾಟೀಲ್ರಿಗೆ ಏನು ಮಾಡಿದ್ದಾರೆ ಅಂತದ್ದವರು? ಇದು ನೀವು ಏನೋ ಮಾಡಿದರೆ ಯಾರು ಪ್ರಶ್ನೆ ಮಾಡಬಾರ್ದು. ನಮಗೆ ಗೊತ್ತಿದೆ ಈ ಪ್ರಾಂತ್ಯದಲ್ಲಿ ನಿಮ್ಮ ಯಾವ ರೀತಿ ನಡೀತಾ ಇದೆ ಅಂತ. ನೆನ್ನೆ ನಾನು ಹೇಳಿದೆ, ಗುಲ್ಬರ್ಗದಲ್ಲಿ ಜನ ರೋಸಿ ಹೋಗಿದ್ದಾರೆ.
ಆದರೆ ಇವರ ಭಯ ಯಾವ ಮಟ್ಟಕ್ಕೆ ಅವ್ರನ್ನ ಇದೆ ಅಂತಂದ್ರೆ ಬಾಯಿ ಕಟ್ಟಿ ಇಟ್ಟಿದೆ. ಆ ಬಾಯಿ ಕಟ್ಟಿರೋದನ್ನ ಬಿಚ್ಚಲಿಕ್ಕೆ ನಾವೆಲ್ಲ ಇರೋದು. ನಾವು ಬರ್ತೇವೆ, ಗುಲ್ಬರ್ಗಾದ ಜನರಲ್ಲೂ ನಾವು ಮನವಿ ಮಾಡ್ತೇವೆ, ಧೈರ್ಯವಾಗಿರಿ. ಈ ಪ್ರಾಂತ್ಯದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದಲೇ ಇದನ್ನು ವಿಶೇಷವಾಗಿ ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನು ಮುಂದೆ ಹೆಚ್ಚಿಗೆ ಬರ್ತೇವೆ, ಜನರ ಕಷ್ಟಗಳನ್ನು ಕೇಳ್ತೇವೆ, ಜೊತೆಗೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ಆ ಹೆಣ್ಣು ಮಕ್ಕಳನ್ನು ನೋಡಿದರೆ ನಮಗೆ ಕರುಳು ಕಿತ್ತು ಬರ್ತದ್ರಿ. ಅವರ ಸ್ವಾಭಿಮಾನಕ್ಕೂ ಮತ್ತು ಅವರು ಓದಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ. ಹೋಗಿ ಪ್ರಶ್ನೆ ಯಾವ ರೀತಿ ಮಾಡಿದ್ದಾರೆ ನಾನು ಹೇಳ್ತೇನೆ. ರೈಲ್ವೆ ಪೊಲೀಸು ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಿಲ್ಲ. ಅಲ್ಲಿಂದ ಆದಮೇಲೆ FIR ಆದಮೇಲೆ ಅವ್ರು ಕೈ ತೊಳ್ಕೊಳ್ತಾರೆ, ಪೊಲೀಸ್ಗೆ ಬರ್ತದೆ. ಈ ಪೊಲೀಸ್ ಇಷ್ಟೆಲ್ಲ ಮಾಡಿರೋರು ಖಂಡಿತವಾಗಿಯೂ ಅದನ್ನು ಮುಚ್ಚಾಕ್ತಾರೆ. ಯಾವ್ಯಾವ ಹೆಸರುಗಳು ST ಕಾರ್ಪೊರೇಷನ್ನಲ್ಲಿ ವಾಲ್ಮೀಕಿ ನಿಗಮದಿಂದ ಬಂದಾಗ ಚಂದ್ರಶೇಖರನ್ ಅವರು ಯಾರ್ಯಾರ ಹೆಸರು ಬರೆದಿದ್ರು, ಇನ್ವೆಸ್ಟಿಗೇಷನಲ್ಲಿ ಅವ್ರ ಹೆಸರೇ ಇರಲಿಲ್ಲ. ಅಂದಮೇಲೆ ನೀವು ಕ್ಲೀನ್ ಚಿಟ್ ಕೊಡಲಿಕ್ಕೆ ಇರೋದು. ಅಧ್ಯಕ್ಷರು ಭಾಳ ಚೆನ್ನಾಗಿ ಹೇಳಿದ್ರು, ಪೊಲೀಸ್ ಸ್ಟೇಷನ್ಗಳೆಲ್ಲವೂ ಕೂಡ ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ. ಅದು ಅಕ್ಷರಶಃ ಈಗ ಸತ್ಯ ಆಗಿದೆ, ನಿಮ್ಮ ನಡವಳಿಕೆಯೂ ಆಗಿದೆ. ನಾನು ಪೊಲೀಸರಲ್ಲಿ ಹೇಳ್ತೀನಿ, ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಗುಲಾಮಗಿರಿ ಮಾಡಿರಿ, ಹೋಗ್ಲಿ ರಾಜೀನಾಮೆ ಕೊಟ್ಬಿಡಿ. ಆ ಕಡೆ ನಿಮ್ಮ ಗುಲಾಮಗಿರಿ ಕೆಲಸ ಅವ್ರ ಕಚೇರಿಯಲ್ಲೇ ಹೋಗಿ ಮಾಡಿ. ಪೊಲೀಸ್ ಸ್ಟೇಷನ್ಗಳನ್ನ ಯಾಕೆ ಅಪಮಾನಗೊಳಿಸ್ತಾ ಇದ್ದೀರಿ? ಜನರಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ ನಿಮ್ಮ ಮೇಲೆ ಈಗ. ಆದ್ದರಿಂದ ತಕ್ಷಣ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ನೀವು ಇದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಹಿಂಗೆ ಹೋರಾಟ ನಡೆಯಲಿ, ಪರವಾಗಿಲ್ಲ, ಏನಾದರೂ ಆಗಲಿ ಅಂದರೆ ನಿಮ್ಮಿಷ್ಟ. ಇಲ್ಲ ಅಂದರೆ ನಾಳೆ ರಾಜೀನಾಮೆ ಕೊಡಿಸಿ, ಅವ್ರನ್ನ CBI ಕೊಡಿ. ಇದು ಸತ್ಯಾಸತ್ಯತೆ ಹೊರಗಡೆ ಬರಲಿ. ಇಲ್ಲ ಅಂತಂದ್ರೆ ಆ ಹೆಣ್ಣುಮಕ್ಕಳು ಕೇಳೋದಿಲ್ಲ. ಜೊತೆಗೆ ಇದು ಇಂಟರ್ ಸ್ಟೇಟ್ ವ್ಯವಹಾರ ಆಗುತ್ತೆ. ಸುಪಾರಿ ಇದು ನೀವು COD ಮಾಡೋಕ್ಕಾಗೋದಿಲ್ಲ. ಇದು CBIಗೆ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ಯಾಕೆಂದರೆ ಈಗಾಗಲೇ ಅನೇಕ ಜನರ ಪ್ರಾಣ ತೆಗೆತಿರೋದನ್ನು ನಾವು ನೋಡಿದ್ದೇವೆ. ಮುಂದೇನೂ ಇದು ಆಗದೆ ಇರಲಿ ಅನ್ನೋದೇ ನಮ್ಮ ಉದ್ದೇಶ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.